ಹಾಯ್ ಫ್ರೆಂಡ್ಸ್, ಮಂಜುಳಾ ವಿನೋದ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು 8 ಆಗಸ್ಟ್ ಬ್ಲಾಗ್ ಆಗಿರುತ್ತೆ. ನಾವು ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು, ಆದರೆ ಮಳೆ ತುಂಬ ಬರ್ತಾಯಿತ್ತು. ಸ್ವಲ್ಪ ಕೆಲಸ ಇತ್ತು, ಒಂದು 3-4 ಕೆಲಸ ಎಲ್ಲ ಅಲ್ಲೇ ಹತ್ತತ್ರನೇ ಅಂಗಡಿ ಇರೋದು. ಸೊ ಹಾಗಾಗಿ ಹೋಗಿ ಬರೋಣ ಅಂತ ಹೇಳಿ ನೋಡೋಣ, ಮಳೆ ನಿಂತರೆ ಹೋಗ್ಬಿಟ್ಟು ಬರ್ತೀವಿ, ಇಲ್ಲ ಅಂತಂದರೆ ಕ್ಯಾನ್ಸಲ್ ಮಾಡಿ ನಾಳೆ ಹೋಗ್ತೀವಿ. ಏನು ಕೆಲಸ ಅಂತಂದರೆ, ಒಂದು ಗಿಡಕ್ಕೆ ಔಷಧಿ ತೊಗೊಂಬರೋಣ ಅಂತ ಹೇಳಿ, ಹಾಗೆ ನನ್ನ ಡ್ರೆಸ್ಗೆ ಲೆಗಿನ್ಸ್ ತೊಗೊಂಬರೋಣ ಅಂತ ಹೇಳಿ, ಮತ್ತು ನನ್ನ ಮಗಳದ್ದು ಬೆಳ್ಳಿದ್ದು ಚೈನ್ ಕಟ್ಟಾಗ್ಬಿಟ್ಟಿತ್ತು. ಸೊ ಹಾಗಾಗಿ ಚೈನ್ನ ಸರಿ ಮಾಡಿಸ್ಕೊಂಬರೋಣ, ಇಲ್ಲಾಂದರೆ ಹೊಸ ಚೈನ್ ತೊಗೊಂಬರೋಣ ಅಂತ ಹೇಳಿ. ಆದರೆ ನೋಡಿ ಮಳೆ ಎಷ್ಟು ಜೋರಾಗಿ ಬರ್ತಾ ಇದೆ ಅಂತ. ಹಾಯ್ ಫ್ರೆಂಡ್ಸ್, ವ್ಲಾಗ್ನ ಮತ್ತೆ ಭಾನುವಾರ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಶನಿವಾರ ಸಂಜೆ ಬರೋದು ಸ್ವಲ್ಪ ಲೇಟ್ ಆಯಿತು, 7:30 ಆಯಿತು ಟೈಮು. ಸೊ ಊಟ ಮಾಡಿಕೊಂಡು ಮಲ್ಕೊಂಡಿದ್ದು. ಭಾನುವಾರ ಕಂಟಿನ್ಯೂ ಮಾಡೋಣ ವ್ಲಾಗ್ನ ಅಂತ ಹೇಳಿ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಭಾನುವಾರ ಟೈಮ್ ಬಂದು 1:30 ಆಗಿದೆ. ಸೊ ಡ್ರೆಸ್ ತೊಗೊಂಡು ಬಂದಿದ್ದೆ. ಏನು ಡ್ರೆಸ್ಸು ಅಂತಂದರೆ, ನಾನು ಲೆಗಿನ್ಸ್ ತೊಗೊಂಬರೋಕ್ಕೆ ಅಂತ ಹೋಗಿದ್ನಲ್ಲ ಡ್ರೆಸ್ಗೆ. ಸೊ ಲೆಗಿನ್ಸು ಒಂದು 4-5 ಶಾಪಲ್ಲಿ ಹುಡುಕ್ತೆ, ಎಲ್ಲೂ ಸಿಗಲಿಲ್ಲ. ಹಾಗೆ ಡ್ರೆಸ್ಸಲ್ಲಿ ಅಂಗಡಿ ತೊಗೊಂಡಿದ್ನಲ್ಲ, ಅಲ್ಲೂ ಹೋಗಿದ್ದೆ, ಅಲ್ಲೂ ಅಷ್ಟೇ ಪರ್ಫೆಕ್ಟ್ ಮ್ಯಾಚಿಂಗು ಸಿಗಲಿಲ್ಲ ನನಗೆ ಲೆಗಿನ್ಸು. ಸೊ ಹಾಗಾಗಿ ನನಗೆ ಡ್ರೆಸ್ ಬೇಡ, ಬೇರೆ ಚೇಂಜ್ ಮಾಡಿಕೊಡಿ ಡ್ರೆಸ್ನ ಅಂತ ಹೇಳಿ ಅದನ್ನು ಕೊಟ್ಬಿಟ್ಟು ಬೇರೆ ಡ್ರೆಸ್ ತೊಗೊಬಂದೆ. ನೋಡಿ, ಇದೇ ನಾನು ತೊಗೊಬಂದಿರೋ 2 ಡ್ರೆಸ್ಸು. ಮೊದಲನೇದು ಇದು ಆಕಾಶ್ ಬ್ಲೂ ಕಲರು, ಮತ್ತು ಈ ಥರ ಫ್ಲವರ್ ಬಂದಿದೆ, ಫ್ಲೋರಲ್ ಡಿಸೈನ್ ಬರುತ್ತಲ್ಲ ಆ ಥರ ಫ್ಲವರ್ಸ್ಗಳು ಬಂದಿದೆ. ಮತ್ತು ಮಧ್ಯ ಬೀಡ್ಸು ಚಿಕ್ಕದಾಗಿ ಬಂದಿದೆ ಅಷ್ಟೇನೆ, ತುಂಬ ಸಿಂಪಲ್ಲಾಗಿ ಚೆನ್ನಾಗಿದೆ. ಸ್ಲೀವ್ಲೆಸ್ ಬಂದಿದೆ. ಸೊ ಒಳಗಡೆ ತೋಳು ಅಟ್ಯಾಚ್ ಕೊಟ್ಟಿದ್ದಾರೆ, ನಾವು ಹಾಕಿಸ್ಕೋಬೋದು ತೋಳನ್ನ. ಅದು ಉದ್ದ ತೋಳೆ ಇದೆ, ವಿತ್ ಲೈನಿಂಗ್ ಕೊಟ್ಟಿದ್ದಾರೆ. ಇದಕ್ಕೆ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಪ್ರೈಸ್ ಬಂದು ಇದಕ್ಕೆ 895 ಕೊಟ್ಟೆ, ಅಂದರೆ ಅದಕ್ಕಿಂತ ಇದು 200 ರೂಪೀಸ್ ಜಾಸ್ತಿ ಇದೆ. ಮತ್ತು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಕಲರ್ಸು ಮತ್ತು ಕ್ವಾಲಿಟಿ ಎಲ್ಲನೂ. ನನ್ನ ಹತ್ರ ಈ ಥರ 1 ಕಲರು ಇರಲಿಲ್ಲ, ಸೊ ಹಾಗಾಗಿ ತೊಗೊಂಡೆ ಈ ಕಲರ್ನ ನಾನು. ಹಾಗೆ ಅದಕ್ಕೆ ಮ್ಯಾಚ್ ಮಾಡಿಕೊಂಡು ಲೆಗಿನ್ಸ್ ಸಹ ತಂದುಬಿಟ್ಟೆ. ಹೇಗಿದೆ ಕಲರ್ ಕಾಂಬಿನೇಷನ್ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ನಿಜವಾಗ್ಲೂ ಕಲರ್ ಕಾಂಬಿನೇಷನ್ ಮಾತ್ರ ತುಂಬ ಚೆನ್ನಾಗಿದೆ. ಆಕಾಶ್ ಬ್ಲೂ ಕಲರ್ಗೆ ಇದು ಪಿಸ್ತಾ ಕನಕಾಂಬ್ರ ಕಲರ್ ಅಂತ ಹೇಳ್ತಾರಲ್ಲ, ಆ ಥರ ಲೆಗಿನ್ಸು ಸಕ್ಕತ್ತಾಗಿದೆ ಕಲರ್ ಮಾತ್ರ. ನಿಮ್ಗೆ ಹೇಗೆ ಅನಿಸ್ತು ಅಂತ ತಿಳಿಸಿ. ಹಾಗೆ ಇನ್ನೊಂದು ಡ್ರೆಸ್ ಬಂದು ರೆಡ್ಡು ಅಲ್ಲ ಪಿಂಕು ಅಲ್ಲ, ಆ ಥರ ಅಂದರೆ ಟೊಮೊಟೊ ರೆಡ್ ಬರುತ್ತೆ ನೋಡಿ, ಅದಕ್ಕೆ ವೈಟು ಸ್ಟ್ರೈಪ್ ಬಂದಿದೆ, ಅಂದರೆ ಈ ಥರ ಅಡ್ಡ ಗೆರೆ ಬಂದಿದೆ, ಚೆನ್ನಾಗಿದೆ. ಇದಕ್ಕೆ ಬೀಡ್ಸ್ಗಳು ಬಂದಿದೆ ಮುತ್ತೊಂದು, ತುಂಬ ಚೆನ್ನಾಗಿದೆ ಇದು ಅಷ್ಟೇನೆ ಡ್ರೆಸ್ ಮಾತ್ರ. ಇದಕ್ಕೆ ನಾನು ಪ್ಯಾಂಟ್ ಏನು ತೊಗೊಳ್ಳಿಲ್ಲ, ಯಾಕಂದರೆ ಪ್ಯಾಂಟ್ ಇತ್ತು ನನ್ನ ಹತ್ರ, ಆ್ಯಂಕಲ್ ಲೆಗಿನ್ಸ್ ವೈಟ್ ಕಲರು ಮತ್ತು ಪೆನ್ಸಿಲ್ ಕಟ್ಟು ಎರಡೂ ಇತ್ತು. ಸೊ ಹಾಗಾಗಿ ತೊಗೊಳ್ಳಿಲ್ಲ. ಈ ಡ್ರೆಸ್ಗೆ ವೇಲ್ ಹಾಕಿದ್ರೆ ವೈಟ್ ವೇಲು ಸಕ್ಕದಾಗಿ ಕಾಣುತ್ತೆ ಡ್ರೆಸ್ ಮಾತ್ರ. ಇದ್ರ ಪ್ರೈಸು ಅಷ್ಟೇನೆ 895 ರೂಪೀಸು. ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಡ್ರೆಸ್, ನನಗಂತೂ ತುಂಬ ಇಷ್ಟ ಆಯಿತು. ಇದು ಅಷ್ಟೇ ಕಲರ್ ನನ್ನ ಹತ್ರ ಒಂದು ಇರಲಿಲ್ಲ, ಸೊ ಹಾಗಾಗಿ ತೊಗೊಂಡೆ. ಹಾಗೆ ಈ 2 ಡ್ರೆಸ್ಸನ್ನ ನಾನು ಎಕ್ಸ್ಚೇಂಜ್ ಮಾಡಿಸಿದ್ದು ಒಳ್ಳೆಯದೇ ಆಯಿತು ಅಂತ ಅನಿಸುತ್ತೆ. ಈ ಡ್ರೆಸ್ಸು ನನಗೆ ಎರಡುವೇ ತುಂಬ ಚೆನ್ನಾಗಿ ಸಿಕ್ಕಿದೆ. ಹಾಗೆಯೇ ನಾನು ಇನ್ನೊಂದು ಅಲ್ಲೇ ಪಕ್ಕ ಅಂಗಡಿ ಇತ್ತು, ಸೊ ಅಲ್ಲಿ ಹೋಗ್ಬಿಟ್ಟು ನಾನು ನಂದು ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ಇತ್ತಲ್ಲ, ಇನ್ನೊಂದು ಮೆಹಂದಿ ಗ್ರೀನ್ಗೆ ವೈನ್ ಕಲರ್ ಬಂದಿರೋದು, ಅದನ್ನು ವರ್ಕು ಕೊಟ್ಬಿಟ್ಟು ಬಂದಿದ್ದೀನಿ. ಬೇಡ ವರ್ಕ್ ಮಾಡಿಸೋದು ಅಂತ ಅಂದ್ಕೊಂಡೆ, ಇರಲಿ ಇದೊಂದು ಸ್ಯಾರಿನ ನಮ್ಮ ಮನೆಯವ್ರು ಅಂದರು, ಇಲ್ಲ ವರ್ಕ್ ಮಾಡಿಸು, ಗ್ರ್ಯಾಂಡ್ ಸ್ಯಾರೀಸ್ ಅಲ್ವಾ ಚೆನ್ನಾಗಿರುತ್ತೆ ಅಂದರು. ಸೊ ಹಾಗಾಗಿ ಕೊಟ್ಬಿಟ್ಟು ಬಂದಿದ್ದೀನಿ. ಹಾಗೆ ಅಲ್ಲೇ ಪಕ್ಕ ಅಂಗಡಿನೇ ಜ್ಯುವೆಲ್ಲರ್ಸ್ ಅಂಗಡಿ ಇತ್ತು, ರಾಜಶ್ರೀ ಜ್ಯುವೆಲ್ಲರ್ಸ್ ಅಂತ ಹೇಳಿಬಿಟ್ಟು. ಅಲ್ಲಿ ಹೋಗ್ಬಿಟ್ಟು ನಾನು ಬೆಳ್ಳಿ ಚೈನ್ ತೊಗೊಂಡು ಬಂದೆ ನನ್ನ ಮಗಳಿಗೆ. ಅದು ಸರಿ ಮಾಡಿಸೋಣ ಅಂದ್ಕೊಂಡೆ, ಹಳೇದು ನನ್ನ ಮಗಳು ಚೈನ್ ಇತ್ತಲ್ಲ ಅದು, ಸೊ ಹಾಕ್ತಾ ಇರಲಿಲ್ಲ, ತುಂಬ ಒಂದು 2-3 ಕಡೆ ಬಿಟ್ಬಿಟ್ಟಿತ್ತು. ಸೊ ಬೇಡ ಅಂತ ಹೇಳಿ ಹೊಸದೇ ಚೈನ್ ತೊಗೊಂಡು ಬಂದೆ. ನೋಡಿ ಚೈನ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಅದು ಹಳೇದು 15 ಗ್ರಾಮ್ ಇತ್ತು, ಡಾಲರ್ ಎಲ್ಲ ಸೇರಿಸಿದ್ರೆ 16 ಗ್ರಾಮ್ ಏನೋ ಬರ್ತಾಯಿತ್ತು. ನಾನು ಇದು ಚೈನು 17 ಗ್ರಾಮ್ ಇದೆ, ಡಾಲರು 1 ಗ್ರಾಮ್ ಇದೆ, ಒಟ್ಟು ಟೋಟಲ್ 19 ಗ್ರಾಮ್ ಆಯಿತು. ಈ ಡಾಲರ್ ಈ ಥರ ಇದೆ, ರೌಂಡಕ್ಕೆ ಬೆಳ್ಳಿ ಬಂದು ಮಧ್ಯ ಅರಳರಳು ಬಂದಿದೆ. ಹಾಗೆ ಪ್ಲೈನ್ ಚೈನ್ಗೆ ಮಧ್ಯ ಒಂದೊಂದು ಗುಂಡು ಬಂದಿದೆ, ಸ್ವಲ್ಪ ದಪ್ಪ ಇದೆ, ಥಿಕ್ನೆಸ್ಸು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಇದರಲ್ಲಿ ಸಣ್ಣನೂ ಇತ್ತು, ನಾನು ಬೇಡ ಅಂತ ಹೇಳಿ ಸ್ವಲ್ಪ ದಪ್ಪಕ್ಕಿರೋದು ತೊಗೊಂಡೆ. ಚೈನು ಚೆನ್ನಾಗಿದೆ ಮತ್ತು ಚೈನು. ಹೇಗಿದೆ ಈ ಸರದ ಡಿಸೈನು ಅಂತ ಹೇಳಿ. ಹಾಗೆ ನಾನೇ ವಾಯ್ಸು ಮಾತಾಡಿದ್ದೆ ಈ ಚೈನು ಮತ್ತು ಡ್ರೆಸ್ಸದೆಲ್ಲನೂ, ಯಾಕೋ ಸ್ವಲ್ಪ ಸರಿಗೆ ಬಂದಿರಲಿಲ್ಲ, ಯಾಕೆ ಅಂತಲೂ ಗೊತ್ತಿಲ್ಲ. ಕ್ಯಾಮ್ರಾ ಮುಂದೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಏನೇನಾದರೂ ಮಾತಾಡ್ಬಿಡ್ತೀನಿ ಎಕ್ಸ್ಟ್ರಾ, ಸೊ ಅದು ಬೇಡ ಅಂತ ಅನಿಸುತ್ತೆ. ಸೊ ಹಾಗಾಗಿ ಮ್ಯೂಟ್ ಮಾಡಿಬಿಟ್ಟು ನಾನೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ.
ಇನ್ನು ನನ್ನ ಮಗಳಿಗೆ ಚೈನ್ ಹಾಕಿಲ್ಲ. ನಿಮಗೆ ಫಸ್ಟ್ ತೋರಿಸ್ಬಿಟ್ಟು ಅಂದರೆ ವೀಡಿಯೋದಲ್ಲಿ ತೋರಿಸ್ಬಿಟ್ಟು ಆಮೇಲೆ ಸ್ನಾನ ಮಾಡಿ ಅವಳು ದೇವ್ರ ಮುಂದೆ ಇಟ್ಟು ನಮಸ್ಕಾರ ಮಾಡಿ ಹಾಕೊಳ್ಳಿ ಅಂತ ಹೇಳಿಬಿಟ್ಟು ಹಾಗೆ ಇಟ್ಟಿದ್ದೆ. ಮತ್ತು ಇನ್ನೊಂದು ಚೈನ್ ಬಂದು ಇದು ನನ್ನ ಮಗಂದು. ಇದು ಹೊಸದಲ್ಲ, ಹಳೇದೇನೇನೆ, ಒಂದು ತುಂಬ ವರ್ಷ ಆಗಿತ್ತು. ಇದು ಕೊಂಡಿ ಕಟ್ಟಾಗ್ಬಿಟ್ಟಿತ್ತು. ಸೊ ಹಾಗಾಗಿ ಅದನ್ನು ಸಾಡ್ರ್ ಮಾಡಿಸ್ಕೊಂಡು ಬಂದೆ. ಅದನ್ನು ಹೇಗಿದ್ರು ಹೋಗ್ತಿದ್ನಲ್ಲ, ಎಲ್ಲ ಕೆಲಸನೂ ಆಗುತ್ತೆ ಅಂತ ಹೇಳಿ ಈ ಚೈನು ತೊಗೊಂಡೋಗಿ ಇದ್ರದ್ದು ಕೆಲಸ ಮುಗಿಸ್ಕೊ ಬಂದೆ. ಹಾಗೆ ಹಾಗೆ ಈ ಡ್ರೆಸ್ಸದ್ದು ತೋಳು ಹೊಲಿಯಕ್ಕೆ ಕೊಟ್ಬಿಟ್ಟು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಹಾಗೆ ಇನ್ನೊಂದು 3-4 ಡ್ರೆಸ್ ಇದೆ, ಸ್ವಲ್ಪ ಫಿಟ್ಟಿಂಗ್ ಮಾಡಿಸ್ಬೇಕಿತ್ತು. ಸೊ ಹಾಗಾಗಿ ಹೋಗಿ ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಹಾಗೆ ನನ್ನ ಮಗಳು ಚೈನ್ ಹಾಕೊಳ್ಳೋದನ್ನ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಅಂದರೆ ಅವಳು ಹೊಸ ಚೈನ್ ಹಾಕೊಳ್ತಾಳಲ್ಲ ಅದನ್ನು. ಮತ್ತು ನಿಮಗೆ ಈ 2 ಡ್ರೆಸ್ಸಲ್ಲಿ ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಿಂದಿನ ಡ್ರೆಸ್ಗಿಂತ ಈ ಡ್ರೆಸ್ಸು ಬೆಟರ್ ಇದೆಯಾ, ಚೆನ್ನಾಗಿದೆಯಾ ಅಂತ ಹೇಳೋದನ್ನು ಮರಿಬೇಡಿ. ಸರಿ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಮಂಜುಳಾ ವಿನೋದ್ ರೆಸಿಪೀಸ್ ಆ್ಯಂಡ್ ವ್ಲಾಗ್ ಚಾನಲ್ನಲ್ಲಿ. ಹಾಗೆ ನಿಮ್ಮ ಚಾನಲ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಾಯ್.